ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ದರ್ಶನ್ ಜೈಲು ಸೇರಿ 1 ವರ್ಷ ಆಗ್ತಾ ಬಂದಿದೆ. ಈ ಬೆನ್ನಲ್ಲೇ ಈಗ ದರ್ಶನ್ ಅವರನ್ನ ನೆನೆದು ಪತ್ನಿ ಭಾವುಕವಾಗಿ ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ. ವರ್ಷ ಕಳೆದಿದೆ, ಆದ್ರೆ ಗಾಯ ಇನ್ನೂ ವಾಸಿಯಾಗಿಲ್ಲ. ಪತಿ ದರ್ಶನ್ ನೆನೆದು ವಿಜಯಲಕ್ಷ್ಮಿ ಭಾವುಕ ಪೋಸ್ಟ್ ಮಾಡಿದ್ದಾರೆ. ನಟ ದರ್ಶನ್ ಜೈಲು ಸೇರಿ ಇಂದಿಗೆ ಬರೋಬ್ಬರಿ 1 ವರ್ಷ ಆಗ್ತಾ ಬಂದಿದೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ 1 ವರ್ಷ ಕೂಡ ಆಗ್ತಾ ಇರುವಂತದ್ದು ಇವತ್ತಿಗೆ. 1 ವರ್ಷ ಕಳೆದ್ರೂ ಕೂಡ ನೋವು ಕಡಿಮೆ ಆಗ್ತಾ ಇಲ್ಲ. ನೋವು ಮಾತ್ರ ಇನ್ನೂ ಸಹಿಸಲಾಗದಷ್ಟು ಕಾಡ್ತಾ ಇದೆ ವಿಜಯಲಕ್ಷ್ಮಿ ಅವರಿಗೆ. ಜಗತ್ತು ತನ್ನದೇ ರೀತಿಯಲ್ಲಿ ತೀರ್ಮಾನಿಸಿರಬಹುದು. ಅರ್ಥ ಮಾಡಿಕೊಳ್ಳಲಾಗದ ವಿಷಯ ಹೆಂಗಾದ್ರೂ ನಿರ್ಧಾರ ಮಾಡಬಹುದು. ಆದ್ರೀಗ ನಾನು ಯಾರಿಗೂ ಕೂಡ ವಿವರಿಸುವುದನ್ನ ನಿಲ್ಲಿಸಿದ್ದೇನೆ, ಯಾರಿಗೂ ಕೂಡ ವಿವರಿಸ್ತಾ ಇಲ್ಲ. ಈಗ ಸುಮ್ಮನೆ ನಗುತ್ತೇನೆ, ಉಳಿದಿದ್ದನ್ನ ಕಾಲ ಮತ್ತು ದೇವರಿಗೆ ಬಿಟ್ಟಿದ್ದೇನೆ ಅಂತ ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ. ಎಲ್ಲವನ್ನೂ ಕೂಡ ಕಾಲಕ್ಕೆ ಜೊತೆಗೆ ದೇವರಿಗೆ ಬಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ ವಿಜಯ್. ಇನ್ನು ಈ ಕುರಿತಾಗಿ ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿರುವಂಥದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ವರ್ಷ ಕಳೆದಿದೆ, ಆದರೂ ಕೂಡ ನೋವು ಕಡಿಮೆ ಆಗ್ತಾ ಇಲ್ಲ. ಇವತ್ತಿಗೆ 1 ವರ್ಷ ಆಗ್ತಾ ಬಂತು ಬರೋಬ್ಬರಿ. ದರ್ಶನ್ ಜೈಲು ಸೇರಿ ಏನು ಜಾಮೀನಿನ ಮೇಲೆ ಹೊರಗಡೆ ಇರ್ತಾರೆ, ಈಗ ಜಾಮೀನು ರದ್ದಾಗಿ ಇವತ್ತಿಗೆ 1 ವರ್ಷ ಆಯಿತು ಬರೋಬ್ಬರಿ. ಜೈಲು ಸೇರಿ ಇಂದಿಗೆ ಬರೋಬ್ಬರಿ 1 ವರ್ಷ ಆಗಿರುವಂಥದ್ದು. ದರ್ಶನ್ ಈ ಒಂದು ಏನು ನೋವು ಇದೆಯಲ್ಲ, ಸಹಿಸೋದಕ್ಕೆ ಆಗ್ತಾ ಇಲ್ಲ, ನೋವು ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ. 1 ವರ್ಷ ಕಳೆದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ನೋವು ಮಾತ್ರ ಇನ್ನೂ ಕೂಡ ಸಹಿಸಲಾಗದಷ್ಟು ಕಾಡ್ತಾ ಇದೆ. ಜಗತ್ತು ತನ್ನದೇ ರೀತಿಯಲ್ಲಿ ತೀರ್ಮಾನಿಸಿರಬಹುದು. ಅರ್ಥ ಮಾಡಿಕೊಳ್ಳಲಾಗದಂತಹ ವಿಷಯ ಹೇಗಾದ್ರೂ ಕೂಡ ನಿರ್ಧಾರ ಮಾಡಬಹುದು. ಆದ್ರೀಗ ನಾನು ಯಾರಿಗೂ ಕೂಡ ವಿವರಿಸುವುದನ್ನ ನಿಲ್ಲಿಸಿದ್ದೇನೆ, ಯಾರಿಗೂ ಕೂಡ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಹೋಗ್ತಾ ಇಲ್ಲ. ಈಗ ಸುಮ್ಮನೆ ನಗ್ತೀನಿ, ಎಲ್ಲದಕ್ಕೂ ಕೂಡ ಉಳಿದದ್ದನ್ನ ಕಾಲ ಮತ್ತು ದೇವರಿಗೆ ಬಿಟ್ಟಿದ್ದೇನೆ ಅಂತ ಭಾವುಕರಾಗಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ರು, ಆದರೂ ಕೂಡ ಅದಾಗಲಿಲ್ಲ. ಜಾಮೀನು ರದ್ದಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿರ್ತಾರೆ, ಹೈಕೋರ್ಟ್ನ ಒಂದು ಜಾಮೀನು ರದ್ದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಬಟ್ ಅಲ್ಲೂ ಕೂಡ ಅದು ರದ್ದಾಗುತ್ತೆ. ಅದಾದ ನಂತರ ಇದುವರೆಗೂ ಕೂಡ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿಲ್ಲ. ಒಂದಷ್ಟು ಕೇಸ್ಗಳಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಈಗ ನೋಡಿದ್ರೆ ಮಾಫಿ ಸಾಕ್ಷಿ ಆಗ್ತೀನಿ ಅಂತಹ ಸಹ ಆರೋಪಿಗಳೇ ಬರ್ತಿದ್ದಾರೆ. ಎಲ್ಲವನ್ನೂ ಕೂಡ ಗಮನಿಸ್ತಾ ಹೋದಾಗ ಮತ್ತಷ್ಟು ಕಾನೂನಿನ ಕಂಟಕಗಳು ದರ್ಶನ್ ಅವರಿಗೆ ಹಾಗೆ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಹೆಚ್ಚಾಗುವಂತಹ ಭೀತಿ ಶುರುವಾಗ್ತಾ ಇದೆ. ಎಲ್ಲವನ್ನೂ ಕೂಡ ಗಮನಿಸ್ತಾ ಇರುವಂತಹ ವಿಜಯಲಕ್ಷ್ಮಿ ಅವರು ಭಾವುಕರಾಗಿದ್ದಾರೆ. ಇವತ್ತು 1 ವರ್ಷ ಆಗುವಂಥದ್ದು. ಜೈಲಿನಲ್ಲೇ ಇದ್ದಾರೆ ದರ್ಶನ್ ಅವರು. ಆಗಾಗ ಭೇಟಿಯನ್ನ ಕೂಡ ನೀಡ್ತಾ ಇರ್ತಾರೆ. ಪತಿಯ ಒಂದು ಆರೋಗ್ಯವನ್ನ ವಿಚಾರಿಸಿಕೊಳ್ಳೋದಕ್ಕೆ, ಕ್ಷೇಮವನ್ನ ವಿಚಾರಿಸಿಕೊಳ್ಳೋದಕ್ಕೆ, ಜೊತೆಗೆ ವಕೀಲರು ಹೊರಗಡೆಯಿಂದ ಏನು ಹೇಳ್ತಾ ಇದ್ದಾರೆ, ಈ ಕೇಸ್ನಲ್ಲಿ ಏನು ಟ್ವಿಸ್ಟ್ಗಳನ್ನು ಆಗ್ತಾ ಇದೆ, ನಮ್ಮ ಪರ ಸಾಕ್ಷಿ ಆಗ್ತಾ ಇದೆಯಾ ಅಥವಾ ಏನು ಆಗ್ತಾ ಇದೆ ಅನ್ನುವಂತಹ ಡೆವಲಪ್ಮೆಂಟ್ಗಳನ್ನ ಎಲ್ಲ ವಿಚಾರಗಳನ್ನ ಕೂಡ ದರ್ಶನ್ ಅವರಿಗೆ ತಿಳಿಸೋದಕ್ಕೆ ಹೋಗ್ತಾ ಇರ್ತಾರೆ. ಆಗಾಗ ವಾರಕ್ಕೆ ಒಮ್ಮೆ ಭೇಟಿಯನ್ನ ಕೊಡ್ತಿರ್ತಾರೆ. ಬಟ್ ಇವತ್ತು ಇದೆಯಲ್ಲ, ಇವತ್ತು 1 ವರ್ಷ ಆಗ್ತಾ ಬಂತು. ಜೈಲಿನಿಂದ ಬಂದೇ ಇಲ್ಲ, ಹೊರಬಂದಿಲ್ಲ. ಜಾಮೀನು ಕೂಡ ರದ್ದಾಗಿರುವಂಥದ್ದು. ಇನ್ನು ವರ್ಷ ಕಳೆದಿದೆ, ಗಾಯ ವಾಸಿ ಆಗಿಲ್ಲ ಅನ್ನುವಂಥ ಭಾವುಕ ಪೋಸ್ಟ್ ಅನ್ನ ಮಾಡಿದ್ದಾರೆ ವಿಜಯಲಕ್ಷ್ಮಿ.